ಅಪ್ಪ, 4ನೇ ಮಾತಾಡಿದಂಥ ಮಾರಬ್ರದರನ್ನು ದೇವರೇ ಆಶೀರ್ವದಿಸು. ಮತ್ತು 5ನೇ ಮಾತಿಗೆ ಹೋಗುವಾಗ ದೇವರೇ ಅಪ್ಪ, ನನ್ನನ್ನು ಆಶೀರ್ವದಿಸುವುದಾಗಿ ನಾನು ಪ್ರಾರ್ಥಿಸ್ತೀನಿ ಸ್ವಾಮಿ. ಅಪ್ಪ, ನಾನು ಹೇಳುವ ವಾಕ್ಯಗಳನ್ನು ದೇವರೇ ನನ್ನನ್ನು ಬಲಪಡಿಸಿ ನಡೆಸಿ ಎಂಬುದಾಗಿ ಮೋಸೆ ಕೇಳಿದರು. ಅಪ್ಪ, ನಾನು ಮೊದಲ ಮಾತಿನವನು ಅಂತ ಹೇಳುವಾಗ ಬಾಯಿ ಕೊಟ್ಟವರು ಯಾರು ಅಂತ ನೀನು ಹೇಳಿ ಸ್ವಾಮಿ. ಹೌದು, ನೀನು ಹೋಗು, ನಾನು ಬಾಯಿ ಕೊಟ್ಟಿದ್ದೀನಿ ಎಂಬುದಾಗಿ ದೇವರಿಗೆ ಸ್ತೋತ್ರವಾಗಲಿ. ಈ ವಾಕ್ಯಗಳನ್ನು ಅಪ್ಪ ಅನೇಕರಿಗೆ ತಿಳಿಸುವಂತೆ ಬೋಧಿಸುವಂತೆ ಕರ್ತನೆ ನನ್ನ ಸಂಗಡ ಅದ್ಭುತ ಮಾಡಿ ಅತಿಶಯ ಮಾಡಬೇಕೆಂಬುದಾಗಿ ಅಪ್ಪ ನಿನ್ನ ಕಡೆ ಲಭಿಸ್ತೀನಿ ಸ್ವಾಮಿ. ಒಟ್ಟು ಆಶ್ರಯಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ನುಡಿದ 5 ಮಾತು. ಇದಾದ ಮೇಲೆ ಯೇಸು ಆಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀಡಲಿಕ್ಕೆ ಆಗಿದೆ ಎಂದನು. ಶಾಸ್ತ್ರದ ಮಾತು ನೆರವೇರುವಂತೆ ನೀಡಲಿಕ್ಕೆ ಆಗಿದೆ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಿದ್ದಾರೆ. ನೋಹನ ಕಾಲದಲ್ಲಿ ನಾವು ನೋಡುವಾಗ ಅನೇಕರು ದೇವರನ್ನು ನಂಬದೆ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳದೆ ಅನೇಕರು ಸತ್ತು ಹೋದರು. ಆ ರೀತಿಯಾಗಿ ದೇವರು ನಮಗಾಗಿ ಆತನ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ದೇವರು ನಮಗಾಗಿ ಆತನ ದಾಹ ಏನೆಂಬುದಾಗಿ ನೋಡುವಾಗ, ನಾವು ಇನ್ನು ಮುಂದೆ ಓದುವಾಗ ಆತನ ದಾಹ ಏನೆಂಬುದಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಪ್ರಿಯ ಮಕ್ಕಳೇ, ದೇವರು ಆತನ ಕೊಟ್ಟಂಥ ಕೃಪೆಗಾಗಿ ಆತನಿಗೆ ಸ್ತೋತ್ರ ಮಾಡೋಣ. ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ತಾನು ನೆರವೇರಿಸುವ ಬೇಕಾದ ರಕ್ಷಣೆ ಸಮಯ ನಂತರ ಬಾಯಾರಿಕೆ ಆಗಿದೆ ಎಂದು ಹೇಳಿದನು. ಆತನು ಹೇಳಿದನು, ಬಾಯಾರಿಕೆ ಆಗಿದೆ ಎಂಬುದಾಗಿ. ಒಬ್ಬ ವ್ಯಕ್ತಿ ಆಪತ್ಕಾಲಕ್ಕೆ ಒಳಗಾಗಿ ಅವನ ದೇಹದಲ್ಲಿ ಗಾಯವಾಗಿ ರಕ್ತ ಸುರಿಯಲ್ಪಟ್ಟರೆ ಅವನಿಗೆ ಬಾಯಾರಿಕೆ ಆಗುತ್ತದೆ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ದೇಹವು ಗೆತ್ಸೇಮನೆ ತೋಟದಲ್ಲಿ ಗಾಯವಾಗಿತ್ತು. ಅಲ್ಲಿ ಆತನಿಗೆ ದಾಹವಾಗಿರಬೇಕು. ಆದ ನಂತರ ಆತನು ಬಾರುಗಳಿಂದ ಒಡೆಯಲ್ಪಟ್ಟು ಆತನ ದೇಹವೆಲ್ಲ ಚರ್ಮ ಗಾತ್ರವಾಗಿತ್ತು. ಅಲ್ಲಿ ತಲೆಯ ಮೇಲೆ ಮುಳ್ಳಿನ ಕಿರೀಟ ಬಿಡಲ್ಪಟ್ಟಿತು. ಆತನ ಕೈಗಳಲ್ಲಿ ಕಾಲುಗಳಲ್ಲಿ ಮಳೆ ಹೊಡೆಯಲ್ಪಟ್ಟಿತು. ಹಲ್ಲೆಲೂಯಾ. ಈ ದಿನ ರಾತ್ರಿ 3ನೆಯ ದಿನ ಸಂಜೆ 3 ಗಂಟೆವರೆಗೂ ಆತನಿಗೆ ಒಂದು ತೊಟ್ಟು ನೀರು ಕೊಡಲಿಲ್ಲ. ಆತನು ಶಿಲುಬೆಯಲ್ಲಿ ಜಡಿಯಲ್ಪಡುವ ಮುಂಚೆ ಕಹಿಯಾದ ನೀರನ್ನು ಕೊಟ್ಟರು. ಆತನಿಗೆ ಏನು ಮಾಡಿದಂತೆ, ಶಿಲುಬೆ ಹಾಕಿದಾಗ ಕಹಿಯಾದ ನೀರನ್ನು ಕೊಟ್ಬಿಟ್ರಂತೆ ಸ್ವಂತ. ಆದರೆ ಒಳ್ಳೆ ನೀರು ಕೊಡುವಂಥ ಒಬ್ಬ ವ್ಯಕ್ತಿನೂ ಮುಂದೆ ಬರಲಿಲ್ಲಂತೆ. ಅದಕ್ಕಾಗಿ ನೋಹನ ಕಾಲದಲ್ಲಿ ದೇವರು ಹೇಳ್ತಿದ್ದಾನೆ, ಅನೇಕರು ದೇವರನ್ನು ನಂಬದೆ ದೇವರ ರಕ್ಷಣೆಯನ್ನು ತಿಳ್ಕೊಳ್ಳದೆ ಅನೇಕರು ಸತ್ತರು ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಕಹಿಯಾದ ಆ ದ್ರಾಕ್ಷಿ ರಸವನ್ನು ಸ್ವೀಕರಿಸಲಿಲ್ಲ. ಮತ್ತಾಯ 27:34 ಕಾರಣ ಆತನು ತನ್ನ ದೇಹದಲ್ಲಿ ಉಂಟಾದ ಆ ಪೂರ್ಣ ನೋವನ್ನು ನಮಗಾಗಿ ಸಹಿಸಲು ಆತನೊಬ್ಬನನ್ನೇ ಒಪ್ಪಿಸಿದನು. ನೋಡು, ನಮಗಾಗಿ, ನಮ್ಮ ಪಾಪಗಳಿಗಾಗಿ, ಶಾಪಗಳಿಗಾಗಿ ಆತನೊಬ್ಬನನ್ನೇ ಒಪ್ಪಿಸಿಬಿಟ್ಟಂತೆ. ಆತನ ಕೈಕಾಲುಗಳಲ್ಲಿ ಮಳೆ ಹೊಡೆದರು, ಮುಳ್ಳಿನ ಕಿರೀಟ ಆತನಿಗೆ ಮುಖಕ್ಕೆ ಹೊಲಿದ್ರು, ಬಟ್ಟೆಗಳನ್ನು ಹರಿದು ಅಪಹಾಸ್ಯ ಮಾಡಿದರು, ಆತನಿಗೆ ಪರ್ಚೆಯಿಂದ ಈಟಿಯಿಂದ ತಿವಿದ್ರು ಆತನು. ಆದರೆ ಆತನು ಏನು ಮಾಡಿದ, ತಾಳ್ಮೆಯಿಂದ ಆತನೊಬ್ಬನನ್ನೇ ಒಪ್ಪಿಸಿಕೊಟ್ಟನು. ಆದರೆ ಅಷ್ಟು ಜನ ಇದ್ದರು, ಆದರೆ ನೀನು ಬರ್ರಿ ಎಂಬುದಾಗಿ ದೇವರು ಕರೆದಿಲ್ಲ. ಹಲ್ಲೆಲೂಯಾ. ಹಾಗೆ ಸಂಜೆ 3 ಗಂಟೆ ನನಗೆ ನೀರಡಿಕೆ ಆಗಿದೆ ಎಂದು ಹೇಳಿದನು. ಕಾರಣವೇನು ಮುಂದೆ ನೋಡೋಣ. ಆತನು ತನಗೆ ಸಂಕಟಗಳು ಪ್ರಾರಂಭವಾಗಿದ್ದರಿಂದ ಮಾತ್ರವಲ್ಲದೆ ಪಾನ ಮಾಡುವ ಸಮಯವನ್ನು ಆತನು ಸ್ವೀಕರಿಸಿ ಕೊಂಡನು.
ಯಾವುದಕ್ಕಾಗಿ? ನಮ್ಮ ನಮ್ಮನ್ನು ರಕ್ಷಿಸುವುದಕ್ಕಾಗಿ, ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಆತನನ್ನೇ ಬಲಿಯಾಗಿ ಕೊಡುವ ಆ ಮುಖ್ಯವಾದ ಒಂದು ಸಮಯವನ್ನು ಆತನು ನಿರೀಕ್ಷಿಸಿಕೊಂಡನು. ಹಲ್ಲೆಲೂಯಾ. ಆ ಸಮಯವನ್ನು ಬಂದ ಕೂಡಲೇ ರಕ್ಷಣೆ ಸಮಯ ಅಂತ್ಯವಾಗಿತ್ತು, ಬಿಡಿಸುವ ಸಮಯ ಅಂತ್ಯವಾಯಿತು. ಈ ಲೋಕದ ಪಾಪಗಳನ್ನೆಲ್ಲ ಒತ್ತು ತೀರಿಸಿ ಆಗಿತ್ತು. ಅದೇ ತೀರಿತು ಎಂಬುದಾಗಿ ಎಂದು ಆತನು ತಿಳಿದುಕೊಂಡ ನಂತರವೇ ತನಗೆ ದಾಹವಾಗಿರಬಹುದು ಅನುಗ್ರಹಿಸಿ ನನಗೆ ನೀಡಿಕೆ ಆಗಿದೆ ಎಂದು ಹೇಳಿದನು. ಆತನಿಗೆ ಕುಡಿಯಲು ಹುಳಿರಸವನ್ನು ಕೊಟ್ಟರು, ಅದನ್ನು ಆತನು ತೆಗೆದುಕೊಂಡನು ಎಂದು ಸತ್ಯವೇದ ಹೇಳುತ್ತದೆ. ಯೋಹಾನ 19:30 ಅದಕ್ಕೆ ನನಗೆ ನೀಡಿಕೆ ಆಗಿದೆ ಎಂದು ಹೇಳಿದ ಅದೇ ಕರ್ತನಾದ ಯೇಸು ಕ್ರಿಸ್ತನು ಇಂದು ನಮ್ಮನ್ನು ನನಗೆ ನೀಡಿಕೆ ಆಗಿದೆ ಎಂದು ಹೇಳುತ್ತಾನೆ. ಅದು ಶಿಲ್ಬೆ ಮೇಲೆ ನಮ್ಮನ್ನು ನೋಡಿ ಹೇಳ್ತದೆ. ಅಷ್ಟು ಕಷ್ಟ, ಹಿಂಸೆ, ಅನೇಕ ಬಾಧೆಗಳು, ಅನೇಕ ಕಷ್ಟಗಳು ಕೊಟ್ಟರು. 39 ಚಡೇಟರಿಂದ ಗಾಯ, ಚರ್ಮ ಬರುವಂತೆ ಅವನ್ನ ಹೊಡೆದ್ರು. ಆದರೆ ನಮ್ಮನ್ನು ನೋಡಿ ಒಂದೇ ಒಂದು ಮಾತಾಡ್ತಿದ್ದಾನೆ. ಆತನು ನನ್ನ ಪ್ರಿಯ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತೂಗುತ್ತಿದ್ದ ಸ್ಥಿತಿಯಲ್ಲಿ ನಿಮ್ಮನ್ನು ನೋಡಿ, ಮಗಳೇ ನಾನು ದಾಹವಾಗಿದ್ದೇನೆ, ನನ್ನ ದಾಹವನ್ನು ನೀನು ತೀರಿಸಲಿಲ್ಲವೇ ಎಂದು ಕೇಳುತ್ತಾನೆ. ಆತನು ದಾಹವನ್ನು ನೀವು ಕೆಲವ ನೀರು ಕೊಟ್ಟ ರೀತಿ ಆಗುವುದು, ನೀರು ಕೊಟ್ಟ ರೀತಿ ತೀರಿಸಲಾಗದು. ನಾಶ ಆಗುತ್ತಿರುವ ಆತ್ಮಗಳನ್ನು ನೀವು ಆತನ ಹತ್ತಿರ ಕರೆದುಕೊಂಡು ಬರುವಾಗಲೇ ಆತನ ದಾಹ ತೀರುವುದು. ಅಂದರೆ ಆತ್ಮಗಳನ್ನು ರಕ್ಷಣೆ ಕರ್ಕೊಂಬರಬೇಕು. ನಾವು ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಆತ್ಮಗಳನ್ನು ರಕ್ಷಣೆಗೆ ಕರ್ಕೊಂಬಂದು ಒಪ್ಪಿಸುವಾಗ ಆತನ ದಾಹ ಏನಂದರೆ, ಆತನಿಗೆ ಪ್ರಾಣ ಕೊಡುವಾಗ ದಾಹ ಏನಂದರೆ ಆತ್ಮ ರಕ್ಷಣೆ ಹೊಂದಬೇಕು. ಅದೇ ಆತನ ದಾಹ ಇತ್ತು. ನಾನು ಶಿಲ್ಪಿ ಮೇಲೆ ಪ್ರಾಣ ಕೊಟ್ಟರೆ ಅನೇಕ ಆತ್ಮಗಳು ರಕ್ಷಣೆಗೆ ಬರ್ತವೆ. ಅನೇಕರು ಇದೋ ಪಾಪದಲ್ಲಿ, ಲೋಕದ ಆಸೆಗಳಲ್ಲಿ ಬಿದ್ದಂಥವರು ಇದೋ ರಕ್ಷಣೆ ಮಾರ್ಗದಲ್ಲಿ ಬಂದು ನಾನಿರುವಂಥ ಸ್ಥಳದಲ್ಲಿ ನೀವು ಸಹ ಇರಬೇಕೆಂಬುದೇ ಆತನ ಉದ್ದೇಶ ಆಗಿದೆ. ಅದಕ್ಕಾಗಿ ನಾವು ಯಾವಾಗಲೂ ಆತನ ಸನ್ನಿಧಿಯಲ್ಲಿ ನೋಡುವಾಗ ನಾವು ಪ್ರಾರ್ಥನೆಯಲ್ಲೇ ಜೀವಿಸಬೇಕಾಗಿದೆ. ಹಲ್ಲೆಲೂಯಾ. ನೀವು ಕರ್ತನಾದ ಯೇಸು ಕ್ರಿಸ್ತನ ದಾಹವನ್ನು ತೀರಿಸಲು ಒಂದೇ ಮಾರ್ಗವೇನೆಂದರೆ ರಕ್ಷಣೆ ಹೊಂದದ ಆತ್ಮಗಳನ್ನು ಆತನಲ್ಲಿ ಕಂಡುಬರುವುದೇ. ಆದುದರಿಂದ ಸುವಾರ್ತೆಯನ್ನು ಸಾರಿರಿ, ಆತ್ಮಗಳನ್ನು ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾರ್ಗ ನಡೆಸಲಿ, ಅದೇ ಆತನ ದಾಹ ತೀರಿತು ಎಂಬುದಾಗಿ. ಹಲ್ಲೆಲೂಯಾ. ಕೊಟ್ಟ ಮಾತುಗಳಾಗಿ ಸ್ತೋತ್ರ ಮಾಡ್ತೇನೆ.